ವೈದ್ಯಾಧಿಕಾರಿಗಳದ ಒಂದು ಸ್ಟ್ರೈಕ್ ಸಲುವಾಗಿ ನಮ್ಮ ದೇವರಿಪ್ಪರಿಗೆ ಮತ್ತು ಆಲ್ಮೇಲ ಮತ್ತು ಸಿಂದಗಿ ನಾವು ನೀವೆಲ್ಲರೂ ಸ್ಟ್ರೈಕ್ ಮಾಡ್ತಾಯಿದ್ದೀರಿ. ಇದು 2ನೇ ಹಂತದಲ್ಲಿದೆ. ಸ್ಟ್ರೈಕ್ ನೀವು ಮಾಡೋದು ಸತ್ಯದ. ಯಾಕಂದ್ರೆ ನಾನು 34 ವರ್ಷ ಒಬ್ಬ ರಿಟೈರ್ಡ್ ಜೂನಿಯರ್ ಆಗಿ ಬಂದಿದ್ದೀನಿ. ಸತ್ಯದ ಇದು. ನಾನು ನೋಡಿದೆ, ನಾನು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಲ್ಲ. ಒಳ್ಳೆಯ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ಅಂಬೇಡ್ಕರ್ ಪ್ರಕಾರ ಕೆಲಸ ಮಾಡಿದ್ರೆ ನಾವು ಒಪ್ಕೋತೀವಿ. ಆದರೆ ಅಂಬೇಡ್ಕರ್ ಬಿಟ್ಟು ಕೆಲಸ ಮಾಡಿದರೆ ಅದು ತಪ್ಪಾಗಿದೆ. ಇದನ್ನು ತಂದು ನಾನು ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಹೇಳಿದ್ವಿ, ಈ ಥರ ಹಿಂಗೆ ಮಾಡಾಕತ್ತಾರಂತೆ. ಸಾಕಷ್ಟು ಸ್ಟ್ರೈಕ್ ಕೆಲವು ಕಡೆ ಆಗಿರ್ತಾವೆ ಇಲ್ಲಿ. ಆದರೆ ನಮ್ಮ ಇದು ಒಬ್ಬ ಗ್ರಾಮಾಧಿಕಾರಿ ನನಗೆ ಒಂದು ಕೋಟಿ ರೂಪಾಯಿ ಉಳಿಸ್ಕೊತಾನೆ. ಒಬ್ಬ ಗ್ರಾಮಾಧಿಕಾರಿ, ಅಂಬಿಗನೂರು ಗ್ರಾಮಾಧಿಕಾರಿ 1 ಕೋಟಿ ರೂಪಾಯಿ ನನಗೆ ಉಳಿಸ್ಕೊತಾನೆ. ಅವರು ಈಗ ಇಲ್ಲ. ಅವರು ಅಚಾನಕವಾಗಿ ನಾನು ನನ್ನ ಆಸ್ತಿಯನ್ನು ನನ್ನ ಪೂರ್ತಿ ನಮ್ಮ ತಮ್ಮಗೆ ಬರೆದು ಕೊಟ್ಟಿದ್ದೆ. ಎಲ್ಲನೂ ಆಸ್ತಿ, ಒಂದು 25 ಕೋಟಿ ಆಸ್ತಿ ಅವ್ರಿಗೆ ಬರೆದು ಕೊಟ್ಟಿದ್ದೆ. ಅದರಲ್ಲಿ 1-2-3 ಬಿಟ್ಟಿದ್ದು. ಅವ್ರು ಬಂದು ನನಗೆ ಕೇಳಿದರು, ಅವರು ಸರ ಇವು 2 ಆಸ್ತಿ ಅವ್ರಿಗೆ ಕೊಡಬೇಕಾ ಹೆಂಗೆ? ಇಲ್ಲ ನಾನಂತರೂ ಬರೋದಿಲ್ಲ, ಅವ್ನು ಬರ್ತಾವನ್ನೋದು ಕೇಳಿದ್ರೆ ನೀವು ಬರ್ತಾವ್ರಿ ಸರ್ ಅಂತೇಳಿ ಅವ್ನು ಪಟ್ಟ. ಅವನು ಒಬ್ಬ ವಿಡಿಯೋ ಬಂದು ನನಗೆ ಅವ್ರು ಹೇಳಿದರು. ಆಮೇಲೆ ನನಗೆ ಅದು ಸಿಕ್ತು. ನಾನು ಕೊಟ್ಟಂಥದ್ದು ಬಿಟ್ಟು ಉಳಿದಕ್ಕೆಲ್ಲ ಬರ್ತದ್ರಿ ಅಂತೇಳಿ ಅದ. ಅದಕ್ಕೆ ನಿಮ್ಮನ್ನೇ ಆ ಮನುಷ್ಯ ಎಲ್ಲಿ ಲಿಂಗಸೂರು ಅವ ಕಾಣಿಸ್ತದವ. ನಾನು ಅಲ್ಲಿ ಲಿಂಗಸೂರಲ್ಲಿ ಕೆಲಸ ಮಾಡಿದ್ದೆ. ನಮ್ಮ ಹಂದಿಗನೂರಲ್ಲಿ ಅವ ಗ್ರಾಮ ಸೇವಕ ಆಗಿ ಇದ್ದ. ಮತ್ತು ಪಿ ಡಿ ಒಬ್ರು ಯಾರೋ ಮೂಸವಳಿದವ್ರು ಇದ್ದರು. ಅವ್ರು ಬಂದು ಹೇಳಿದ ನಂತರ ನನಗೆ ಸಿಕ್ತು 1 ಕೋಟಿ ರೂಪಾಯಿ. ಅದಕ್ಕೆ ನಿಮಗೆ ಧನ್ಯವಾದಗಳು ಹೇಳ್ತೀನಿ. ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಬಟ್ ಮೊದಲು ಏನು ಮಾಡ್ತಿದ್ರಲ್ಲ ಜನರು, ಆ ಥರ ಇದು ನಿಮ್ಗೆ ಅರೇಂಜ್ಮೆಂಟ್ ಇಲ್ಲ. ಮೊದಲಾದ್ರೆ ನಿಮಗೆ ಎಲ್ಲ ವ್ಯವಸ್ಥೆ ಅಲ್ರಿ. ನಿಮ್ಗೆ ನಿಮ್ಮ ಮಂತ್ರಿನೇ ಫಾರಿನ್ದಾಗ ಓದಿ ಬಂದಾನ. ನಿಮ್ಮ ಮಂತ್ರಿ ಕೃಷ್ಣೇಗೌಡ ಫಾರಿನ್ದಾಗ ಓದಿ ಬಂದಾನ. ಎಲ್ಲರಿಗೆ ಕಂಪ್ಯೂಟರ್ ಅದಾವ, AC ಆಫೀಸ್ ಅದಾವ, ಎಲ್ಲ ಇರ್ಲಕ್ಕ ಬರ್ಲಕ್ಕ ಜಾಗ ಅದ. ಇಲ್ಲೇ ನೀವು ತಹಸೀಲ್ದಾರ್ ಆಫೀಸ್ಗೆ ಹೋಗಿ AC ಆಫೀಸ್ ಇದೆ, ಅವ್ರಿಗೆ ಎಲ್ಲ ಅರೇಂಜ್ಮೆಂಟ್ ಅದ. ಅವ್ರಿಗೆ ಎಲ್ಲರೂ ಹೋದ್ರೆ ಸರ್ಕಾರಿ ಬೆನಿಫಿಟ್ ಅದ. ಅವ್ರಿಗೆ ತಿರುಗಾಳಕ್ಕದ. ನೀವು ಹೋಗಿ ಎಲ್ಲೇ ಅದು ಗುಡಿಯಾಗ ಕೂತು ಎಲ್ಲೇ ಮಾಡಿ ಏನಾರೇ ಒಂದು ಯಾರದರೆ ಒಂದು ಉತಾರೆ ಅದು ಇದು ಜನನ ಮರಣ ಅದು ಎಷ್ಟು ಕೆಲಸ ಹಚ್ತಾರೆ ನಿಮ್ಗೆ. ನಾನು ನೋಡೀನಿ. ನಾನು ಒಬ್ಬ ಇಲೆಕ್ಷನ್ ಅಧಿಕಾರಿ ಆದರೂ ಹೋದ್ರು ನೋಡೀನಿ. ಎಲ್ಲರೂ ನಿಮಗೆ ಎಲ್ಲ ಕೆಲಸ ಹಚ್ಚೋದು, ಆ ಊರನ್ನವ್ರಿಗೆ ಹಚ್ಚೋದು ಮತ್ತು ಆಡಳಿತಾಧಿಕಾರಿಗೆ ಹಚ್ಚಿಬಿಡೋದು. ನೀವು ಏನು ಕಂದಾಯ ಅಧಿಕಾರಿಗಳಿದ್ರೆ ನಿಮಗೆ ಹಚ್ಚಿಬಿಡೋದು. ಎಲ್ಲನೂ ಏನಾರೇ ಮೈಮೇಲೆ ಬರ್ತಲ್ಲ ಅದು ನಿಮಗೆ ಹಾಕ್ಬಿಡೋದು. ಮತ್ತೊಬ್ಬ ಅಧಿಕಾರಿ ನಾನೇ ತೊಗೊಂಡಿಲ್ಲ. ಎಷ್ಟೋ ಸಲ ವೋಟಿಂಗ್ ಲಿಸ್ಟ್ ಅದು ಬಂದಾಗ ನಾವೇ ತೊಗೊಂಡಿದ್ವಿ. ನೀವೇ ಮಾಡಿದ್ದು ನೋಡ್ರಿ ಸರ್ ಅಂತ ಹೇಳಿ ನಾವು ಹೊರಗಡೆ ಬಂದಿದ್ವಿ. ಅದಕ್ಕೆ ಅದು ಮಾಡಿದ್ದು ಸತ್ಯದ. ಮತ್ತು ಈ ಗೌರ್ಮೆಂಟ ಇದು ಒಳ್ಳೇದು ಮಾಡ್ತದೋ ಇಲ್ಲ ಗೊತ್ತಿಲ್ಲ. ಅವ್ರ ಹತ್ರ ದುಡ್ಡಿಲ್ಲ. ಅವ್ರು ಏನು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ನೀವು ಸ್ಟ್ರೈಕನ್ನು ಮುಂದುವರೆಸ್ರಿ. ಮಾತ್ರ ಇದಕ್ಕೆ ನಮ್ಮದೇನಾದ್ರೆ ನಮ್ಮ ಸಪೋರ್ಟ್ ಏನು ನಮ್ಮ ಕುಮಾರಣ್ಣನ ಹತ್ರ ನಮ್ಮ ಬೆಂಗಳೂರಿನಿಂದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಅದರ ಅವರು ನಾವು ಕೂಡಿ ಕುಮಾರಣ್ಣರನ್ನು ಮಾತಾಡ್ತೀವಿ. ನೋಡಿ ಸರ್ ಈ ಥರ ಅವ್ರು ಮಾಡಿ ಹಾಕ್ತಾರೆ, ನೀವು ಒಂದು ಲೆಟ್ರ್ ಕೊಡಿ. ಅದು ಲೆಟ್ರಕ್ಕೆ ಉಪಯೋಗ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಆದರೆ ನಿಮಗೆ ಸಪೋರ್ಟ್ ಬೇಕು. ನಿಮ್ಗೆ ಯಾವುದೇ ಸಪೋರ್ಟ್ ಇರಲಿ, ನಮ್ಮ ಕೈಲಿ ಆದಷ್ಟು. ಈಗ ಒಂದು ಲಗ್ನಕ್ಕೆ ಹೋಗಿರ್ತೀವಿ, ಅವರು ಬೇರೆ ಪಕ್ಷದವರು ಭಾಳಷ್ಟು ಸಹಾಯ ಮಾಡ್ತಿರ್ತಾರೆ. ನಮಗೆ ಎಷ್ಟು ಸಹಾಯ ಆಗ್ತದೆ ಅಷ್ಟು ನಾವು ಮಾಡ್ತೀನಿ. ನಮ್ಮ ಪಕ್ಷದಿಂದ ನಿಮ್ಮ ಜೊತೆ ಇರ್ತೀವಿ. ನಿಮಗೆ ಭಾಳಷ್ಟು ಅನ್ಯಾಯ ಆಗಿದೆ. ಇದರಲ್ಲೆಲ್ಲ ನೋಡಿದರೆ ನಿಮಗೆ ಇರ್ಲಾಕ ಮನಿ ಇಲ್ಲ, ನಿಮಗೆ ಫೋನ್ ಇಲ್ಲ, ನಿಮ್ಗೆ ಏನಾರೇ ಒಂದು ಕೆಲಸ ಮಾಡೋದು ಯಾವ ಹುಡುಗರಿಗೆ ಹೋದ್ರೆ ನಿಮ್ಗೆ ವೆಹಿಕಲ್ ಇಲ್ಲ, ಏನೂ ಇಲ್ಲ. ಈಗ ನೀವು ಉಳಿಸ್ಕೋಬೇಕು. ಮತ್ತು ಪಗಾರೇ ಕೊಡೋದೇ ನಿಮಗೊಂದು 30-40 ಸಾವಿರ ರೂಪಾಯಿ ಕೊಡ್ಬೋದು. ಅದರಲ್ಲೇ 20 ಸಾವಿರ ರೂಪಾಯಿ ಖರ್ಚಾದರೆ ಹೆಣ್ಣು ಮಕ್ಕಳು ಏನು ಊಟ ಮಾಡಬೇಕು? ನಾವೇ ಇಂಜಿನಿಯರ್ ಆಗೇನೇ 1.5 ಲಕ್ಷ ರೂಪಾಯಿ ಪಗಾರ ತೊಗೊಂಡಿದ್ದೀವಿ. ಏನದಪ್ಪ 1.5 ಲಕ್ಷ ರೂಪಾಯಿ ತೊಗೊಳಕ? ಎಷ್ಟೋ ಸಲ ನಾ ಸ್ಟ್ರೈಕ್ ಕೂಡ ನಮ್ಮ ಜನರಿಗೆ ಹೇಳ್ತಿದ್ದೆ, ಅಲ್ಲಿ 1.5 ಲಕ್ಷ ಕೊಟ್ಟಾರ, ಅಷ್ಟಕ್ಕೆ ಬಿಡ್ರಪ್ಪ ಅಂತ ಹೇಳ್ತಿದ್ದೆ ನಾನು. ನೀವು 40 ಸಾವಿರ ಕೊಟ್ಟು ಎಲ್ಲ ಫಂಕ್ಷನ್ಗೆ ತಿರ್ಗಾಳಕ್ಕೆ ಹಾಸ್ತಾರೆ ನಿಮಗೆ. ಏನು ಅದರಲ್ಲಿ 20 ಸಾವಿರ ರೂಪಾಯಿ ನೀವು ಖರ್ಚನೇ ಹೋಗ್ತದೆ. ಊಟ, ಚಹಾ, ತಿಂಡಿ ಮತ್ತು ಮನೆಗೆ ಏನು ಕೊಡಬೇಕು ನೀವು, ಮತ್ತು ಮಕ್ಕಳ ಶಾಲೆ ಅದೆಲ್ಲ ಇರ್ತದೆ. ಅದನ್ನು ನಿಮ್ಮ ಕೃಷ್ಣೇಗೌಡರು ಆ್ಯಕ್ಚುಲಿ ನಮ್ಮ ಕಂದಾಯ ಇಲಾಖೆ ಮಂತ್ರಿ ಅವರು ಅದಾರಲ್ಲ, ಅವ್ರ ಗಮನಕ್ಕೆ ತೊಗೊಂಡು ಬರ್ರಿ. ಅವರು ಭಾಳ ಒಳ್ಳೆಯ ಸುಶಿಕ್ಷಿತರ ಮನುಷ್ಯರದ. ಅವ್ರು ಫಾರಿನ್ದಾಗೆ ಹೋಗ್ಯಾರ. ಅದನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನೀವು ಒಂದು ಸ್ವಲ್ಪ ಅದನ್ನು ಹೋಗಿ ಬಡದಾಡಿದ್ರೆ, ಇಲ್ಲಿ ಎಲ್ಲರೂ ನೀವು ಸಂಘಟನೆ ಅದಿರಿ. ಹೆಂಗಿದ್ರು ಫಸ್ಟ್ ಟೈಮ್ ಮಾಡಿರಿ, ಈಗ ಸೆಕೆಂಡ್ ಟೈಮ್ನು ನೀವು ಮಾಡಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಹೆಂಗೆ ಆಗಬೇಕು? ಮಕ್ಕಳಿಗೆ ಸದ್ಯ ದೊಡ್ಡವರು ನೀವೆಲ್ಲ 45 ವರ್ಷ ಆದವ್ರು ಮಕ್ಕಳು ಬಂದಿರ್ತಾರೆ. ಆ ವಿಷನ್ ಪಿನಿ 50 ಸಾವಿರ ಇದೆ, 30 ಸಾವಿರ ಇದೆ. ಅದ್ರಾಗ 2 ಹೆಣ್ಣು 3 ಹೆಣ್ಣು ಹಿಡಿದ್ರೆ ನೀವು ಅವು ಮುಂದೆ ಮಕ್ಕಳ ಲಗ್ನ ಮಾಡಬೇಕು. ಅವಕ್ಕೆಲ್ಲ ನಿಮಗೆ ಟೆನ್ಷನ್ ಇರ್ತದೆ. ಅದು ನನಗೆ ಅಗದಿ ಚೆನ್ನಾಗಿ ಗೊತ್ತದ. ಅದಕ್ಕೆ ನಿಮ್ಗೆ ಯಾವುದೇ ಏನೇ ಸಪೋರ್ಟ್ ಬರಲಿ ನಮ್ಮ ಪಕ್ಷದಿಂದ ನೀವು ನಮ್ಮ ಇವ್ರದ್ದು ನಮ್ಮ ಕಾರ್ಯಕರ್ತರದ್ದು ನಮ್ಮ ನಂಬರ್ ತೋರಿ
ನಿಮಗೇನಾದರೂ ನೀವು ವೆಹಿಕಲ್ ತೊಗೊಂಡು ಹೋಗೋದಾದ್ರೆ ಹೇಳ್ರಿ, ಅವ್ರು 10 ವೆಹಿಕಲ್ ಬೇರೆ ಪಕ್ಷ ಕೊಟ್ಟು ಚಿಂತೆ ಇಲ್ಲ, ನಾ ಮಾತ್ರ 2 ಪಕ್ಷ ನನ್ನ ಪಕ್ಷದಿಂದ 2 ನಿಮಗೆ ಗಾಡಿ ಕೊಡುವಂಥ ವ್ಯವಸ್ಥೆ ಮಾಡ್ತೇನೆ. ನೀವು ಯಾವತ್ತೂ ನಿಮಗೆ ಸಪೋರ್ಟಾಗಿ ನಾನು ಇರ್ತೀನಿ. ನೀವು ಗೆಲ್ರಿ, ಇದ್ರಾಗ ಗೆದ್ದು ನಿಮ್ಮ ಮಕ್ಕಳು, ನಿಮ್ಮ ಮರಿ, ನಿಮ್ಮ ಸಂಸಾರ ನೀವು ಚಂದ ಮಾಡ್ಕೊಂಡವ್ರಿ. ಯಾಕಂದ್ರೆ ತಹಶೀಲ್ದಾರ್ ಸಾಹೇಬರು ಬಂದಿರ್ತಾರೆ, ಅವ್ರು KS ಆಫೀಸರು, ಅವ್ರಿಗೆ ಏನು ಗೊತ್ತಿರ್ತದೆ, ಅವ್ರು ಏನು ಅಗದಿ ಆರಾಮ್ ಸರಿ ಬಂದಿರ್ತಾರೆ, ಆರಾಮ್ ಸರಿ ಊಟ ಮಾಡ್ತಾರೆ. ಅದರ ಬೇರೆ ಈಗ ಇತ್ತಿತ್ತಾಗ ಏನು ಆಗ್ತದೆ, KS ಆಫೀಸರ್ ಮಕ್ಕಳೇ KS ಆಫೀಸರ್ ಆಗೋದು. ನಿಮ್ಮಂಥ ಬಡವ್ರ ಮಕ್ಕಳು ಯಾರು ನಾವು KS ಆಫೀಸರ್ ಆಗ್ಲಕ್ಕೆ ತಯಾರಿಲ್ಲ. ಇರಲಿ 1, 2 ಆಗ್ತಾವೆ, ಇರಲಿ ಒಬ್ಬೊಬ್ಬರು ಸಣ್ಣ ಅಡುಗೆ ಹಮಾಲ್ರ ಮಂದಿ, ಅವ್ರ ಮಂದಿ, ಇವ್ರ ಮಂದಿ ಎಲ್ಲರೂ ಆಗಿರ್ತಾರೆ. ಆದರೆ ಅವ ಕಷ್ಟಪಟ್ಟು ಎಷ್ಟು ದುಡಿದಿರ್ತಾನ ಅದ್ರ ಮೇಲೆ ಆಗಿರ್ತದೆ. ಅದಕ್ಕೆ ದಯವಿಟ್ಟು ನಿಮ್ಗೆ ಏನಾದರೂ ನಮ್ಗೆ ಫೈನಾನ್ಷಿಯಲಿ ಸಪೋರ್ಟ್ ಬೇಕಾದ್ರೆ ನೇರವಾಗಿ ನನಗೆ ಫೋನ್ ಹಚ್ಚಿರಿ. ನಾನು ನಿಮಗೆ ಏನು ಕೈಕಿಟ್ಟು ಏನು ಬೇಕಾಗ್ತದೆ ನಾ ಏನದ ನಿಮಗೆ ವ್ಯವಸ್ಥೆ ನಮ್ಮ ಬೇಡಿಸ್ಕೊಳ್ತೀನಿ, ನೀವು ಮಾಡಿಕೊಡ್ತೀನಿ. ಬಳಿಕ ನೀವು ಇದನ್ನು ಮುಂದುವರೆಸ್ರಿ. ಮತ್ತು ಇವ್ರನ್ನ ಇಷ್ಟಕ್ಕೆ ಬಿಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಕೋಟ್ಯಾಂತರ ಪಗಾರ ತೊಗೊಳಕತ್ತಾರೆ. ಈಗ 7ನೇ ಕಮಿಷನ್ದಾಗ ನಾನೇ ಈ ಪೆನ್ಷನ್ ಆಗಿ 70,000 ರೂಪಾಯಿ ತೊಗೊಳಕತ್ತೀನಿ. ಇದಕ್ಕೆ ತೊಗೋಬೇಕಿದ್ವಿ 70,000? ನಾ ಅಂತೂ ಎಂದೂ ಸ್ಟ್ರೈಕ್ ಮಾಡಿಲ್ಲ. ನಗರ ಇಂಜಿನಿಯರ್ಗಳು ಸ್ಟ್ರೈಕ್ ಮಾಡಿದ್ರು, ನಾ ಮಾಡಿಲ್ಲ. ಯಾಕಂದ್ರೆ ನಾವು ಪಟ್ಟ ಸಾಲ ಆಗತ್ತದ್ರಪ್ಪ, ಬೇಡ ನೀವು ಈಗ ನಾನು ಪೆನ್ಷನ್ ಆದ್ರೆ 70,000 ರೂಪಾಯಿ ಕೊಡ್ತಾರೆ. ಏನದ ಅದನ್ನೇ ನಿಮ್ಮಂಥವ್ರಿಗೆ ಕೊಟ್ರೆ ಏನಾಗೋದದ? ಇರಲಿ, ಇನ್ನು ನಮಗೆ ಬಡವರು ಇರ್ತಾರೆ, ಕೆಲವು ಮಂದಿ ಇಂಜಿನಿಯರ್ಗಳು ಬಡವರು, ನಾವು ಶ್ರೀಮಂತ ಇರ್ಬೋದು, ನನಗೆ ನಡಿಬೋದು, ಮಕ್ಕಳು ಎಲ್ಲ ಮರಿ ಎಲ್ಲ ನಡಿಬೋದು. ಬಟ್ ಬೇರೆಯವ್ರಿಗೆ ಎಷ್ಟು ಕೊಡ್ತಾರೆ ಅದನ್ನು ಕೊಡಲಿ. ಈಗ ನಿಮ್ಮದು ಯುವಕರಿದ್ದೀರಿ, ಹೋರಾಟ ಮಾಡಿರಿ, ನಿಮಗೆಲ್ಲ ಬೆನ್ನೆಲುಬಾಗಿ ನಮ್ಮ ಪಕ್ಷ ನಿಂದಿರ್ತದೆ. ಅದೇ ರೀತಿ ನೀವು ಈಗ ಯಾವುದೇ ನಮ್ಮ ಅಧ್ಯಕ್ಷರು ಹೇಳಿದರು, ನಿಮ್ದೆಲ್ಲ ಬೆಂಗಳೂರು ಖಾಲಿ ಎಲ್ಲೇ ಅಲ್ಲಿ ಸ್ಟ್ರೈಕ್ ಇಲ್ಲಾಕ ಇನ್ನೊಂದು ಗಾಡಿ ಸಹಕಾರ ಎಲ್ಲ ಮಾಡ್ತೀವಿ ಅಂತಂದರು. ಯಾವಾಗಲೂ ನಿಮ್ಮ ಬೆನ್ನೆಲುಬಾಗಿ ಕೆಲಸ ಮಾಡ್ತೀವಿ. ನೀವು ನಮ್ಮ ಪ್ರಾದೇಶಿಕ ಪಕ್ಷ, ಈ ನಾಡಿನ ಪಕ್ಷ ನಿಮ್ಮ ಜೊತೆಯಾಗಿ ಯಾವಾಗಲೂ ಇರ್ತದೆ. ನೀವು ಗ್ರಾಮ ಲೆಕ್ಕಾಧಿಕಾರಿಗಳು ಆದಷ್ಟು 2 ದಿನ ಹಳ್ಳಿಗೆ ಹೋಗುವಂಗೆ, ಉಳಿದು ಟೈಮ್ದಾಗ ಸಿಲಿಯಾಗಿರುವಂಗೆ. ಯಾಕಂದ್ರೆ ಇಲ್ಲಿ ತಲಾಟಿ ಭೇಟಿ ಆದ ನಂತರ ತಹಶೀಲ್ದಾರ್ ಆಫೀಸ್ ಬರ್ಬೇಕು. ಅವರು ಅನಿವಾರ್ಯವಾಗಿ ತಹಶೀಲ್ದಾರ್ ಆಫೀಸ್ನಾಗ ಬರೋ ಹೊತ್ತಿನಾಗ ನೀವು ಸಿಗಲಿಲ್ಲ ಅಂತ ತಿಳ್ಕೊರಿ, ಆ ರೈತರಿಗೂ ಇದು ಆಗ್ತದೆ. ಮತ್ತು ನೀವು ಹೋಗಿ ಅಲ್ಲಿ ಹಳ್ಳ್ಯಾಗ ಯಾವುದೇ ಮೂಲ ಸೌಕರ್ಯಗಳು ಅಲ್ಲಿ ಇಲ್ಲ. ಬಂದ್ಗಳೇ ನಿಮ್ಗೆ ಅವ್ರು ಬಂದ್ಗಳೇ ಹಳ್ಳಿಯವರು ಸ್ಪಂದಿಸಲಾರ್ದಾಗ ನಿಮ್ಗೇನು ಸೆಕ್ಯೂರಿಟಿ ಇರಲ್ಲ, ಏನೂ ಇರಲ್ಲ. ಅದಕ್ಕೋಸ್ಕರ ಹೆಡ್ ಕ್ವಾರ್ಟರ್ಸ್ನಾಗಿದ್ದು 2 ದಿನ ಹಳ್ಳಿಗೆ ಹೋಗುವಂಥ ಕಾರ್ಯಕ್ರಮ ಮಾಡಿದ್ರೆ ನನಗೆ ಸೂಕ್ತ ಅನ್ನಿಸ್ತದೆ. ಅದೇ ರೀತಿ ನೀವೆಲ್ಲ ಯುವಕರಿದ್ದೀರಿ, ನೀವು ಎಷ್ಟು ದಿನ ಇದು ಮಾಡಿದ್ರೆ ಸದ್ಯಕ್ಕೆ ನಿಮ್ಗೆ ಬೆಂಬಲವಾಗಿರ್ತೀವಿ. ನೀವು ಎಂದು ಬೆಂಗಳೂರಿಗೆ ಹೋಗ್ತೀರಿ, ಅವಾಗ ಗೌಡರು ಗಾಡಿ ಮಾಡಿಕೊಡ್ತೀವಿ ಅಂತಂದ್ರೆ ಅದಕ್ಕೆಲ್ಲ ನಾವು ಯಾವಾಗಲೂ ನಿಮ್ಮ ಬೆನ್ನೆಲುಬಾಗಿ ಕೆಲಸ ಮಾಡ್ತೀವಿ, ನಿಮಗೆ ಸಹಾಯ ಸಹಕಾರ ಮಾಡ್ತೀವಿ ಅಂಥೇಳಿ ಪಕ್ಷದಿಂದ ಮತ್ತು ನಮ್ಮೆಲ್ಲ ಕಾರ್ಯಕರ್ತರ ವತಿಯಿಂದ ತಮ್ಮಲ್ಲಿ ಬೇಡ್ಕೊಂಡು ನಾನು 2 ಮಾತು